ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಫಸ್ಟ್ ಟೈಮ್ ಚಾನೆಲ್ ನೋಡ್ತಿರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರು ಬದಲಾವಣೆಯಿಂದ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ವೀಕ್ಷಕರು ಕೇಳಿದರು. ಅವರ ಒಂದು ಒತ್ತಾಯದ ಮೇರೆಗೆ ನಮಗೆ ಪ್ರತಿಯೊಂದು ರಾಶಿಗೂ ತಿಳಿಸ್ಕೊಡ್ತಾ ಬಂದಿದ್ರಿ. ಇನ್ನು 12ನೇ ರಾಶಿ ಮೀನ ರಾಶಿಗೆ ನಾವು ಬಂದಿದ್ವಿ. ಮೀನ ರಾಶಿ ಕಡೆಯ ರಾಶಿ, ಇವರಿಗೆ ಗುರು ಬಲದ ಒಂದು ಬಲಗಳು ಯಾವ ರೀತಿ ಇದೆ, ಗುರು ಬದಲಾವಣೆಯಿಂದ ಆಗುವಂಥ ಫಲಗಳೇನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಈ ಮೀನರಾಶಿಯವರು ಗುರುವಿನ ಮಂತ್ರಾನುಷ್ಠಾನವನ್ನು ಪ್ರತಿನಿತ್ಯವೂ ಕೂಡ ಮಾಡ್ಕೊಳ್ತಿರ್ತೀರಿ. ಧನುಸ್ಸು ರಾಶಿಗೆ ಈಗಾಗಲೇ ನಾನು ಸ್ತೋತ್ರವನ್ನು ಹೇಳಿದ್ದೇನೆ. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಆಂಗೀರಸಾಯ ವಿದ್ಮಹೆ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯಾತ್. ಅಥವಾ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಮಂತ್ರವನ್ನು ನೀವು ಹೇಳಿಕೊಳ್ತೀರಿ. ಗುರು ದತ್ತಾತ್ರೇಯರನ್ನು ಸ್ಮರಣೆ ಮಾಡುತ್ತೀರಿ. ಇನ್ನು ಈ ವರ್ಷದ ಗುರುಬಲ ಈ ಒಂದು ಮೀನರಾಶಿಯವರೆಗೆ ದ್ವಿತೀಯದಲ್ಲಿ ಇದ್ದಂತಹ ಗುರು ಅಂದರೆ ತನುವಿನ ಅಧಿಪತಿ, ಇನ್ನು ದಶಮಾಧಿಪತಿ. ನಿಮ್ಮ ರಾಶ್ಯಾಧಿಪ 1ನೇ ಮನೆಗೆ ಸಂಬಂಧಪಟ್ಟವ, 10ನೇ ಮನೆಗೆ ಸಂಬಂಧಪಟ್ಟ ರಾಶ್ಯಾಧಿಪತಿ ತೃತೀಯಕ್ಕೆ ಹೋಗಿದ್ದಾನೆ, 3ನೇ ಮನೆಗೆ ಹೋಗಿದ್ದಾನೆ. 3ನೇ ಮನೆಗೆ ಹೋದಾಗ ನೀವು ಎಷ್ಟು ಅಣ್ಣ ತಮ್ಮಂದಿರು ಮಿತ್ರರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದರೆ, ಇಷ್ಟು ವರ್ಷಗಳ ಕಾಲ. ಆದರೆ ಈ ವರ್ಷ ಕಟ್ಟೆಚ್ಚರ ಕಲಹಗಳು ಬರ್ತವೆ. ಸ್ವಲ್ಪ ಗಮನ ಹರಿಸ್ಬೇಕು. ಸಣ್ಣದೊಂದು ಮಾತು ಬಂದರೂ ಕೂಡ ಈಗ ನಾನು ಹೇಳಿರ್ತೀನಿ, ಕೇಳಿಸ್ಕೊಂಡು ಸುಮ್ಮನಾಗೋದು ಉತ್ತಮ. ಅರೆ ಗುರುಗಳು ಹೇಳಿದ್ರು, ಹೀಗೆ ಎಲ್ಲೋ ಒಂದು ಕಡೆ ದಾಯಾದಿಗಳಲ್ಲಿ ಕಲಹ ಆಗುತ್ತೆ, ಅಣ್ಣ ತಮ್ಮದಲ್ಲಿ ಕಲಹ ಆಗುತ್ತೆ, ಮಿತ್ರರಲ್ಲಿ ಕಲಹ ಆಗುತ್ತೆ ಅಂತ. ಇದನ್ನು ಕೇಳಿಸ್ಕೊಂಡು ನೀವು ಕಲಹಕ್ಕೆ ದಾರಿ ಮಾಡ್ಕೊಳ್ಳೋದಾದರೆ ಏನು ಪ್ರಯೋಜನ ಬಂತು? ಅವರೇ ಗೆದ್ದು ಬಿಡಲಿ ಯುದ್ಧದಲ್ಲಿ, ಸುಮ್ಮನೆ ಇದ್ದು ಬಿಡ್ತಕ್ಕಂಥದ್ದು. ಅಂದರೆ ಕೇರ್ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂದರೆ ಟೇಕ್ ಕೇರ್ ಮಾಡ್ಕೊಳ್ತಕ್ಕಂಥದ್ದು ಅಂತಂದರೆ ಎಚ್ಚೆತ್ಕೊಳ್ಳೋದು. ಆದರೆ ಇಲ್ಲಿ ಅಂಶಿದೆ, ನಿಧಾನಕ್ಕೆ ಹೋಗಿ ವೆಹಿಕಲ್ ಅಂತ ಏನು ಹೇಳಿದ ಮೇಲೂ ನೀವು ಸ್ಪೀಡ್ ಮಾಡಲೇಬಾರ್ದು, ಕಡಿಮೆನೇ ಇರಬೇಕಾದ್ರೆ ಸ್ಪೀಡ್. ಹಾಗೆ ಎಲ್ಲೋ ಒಂದು ಕಡೆ ಮಾತಿನ ಚಕಮಕಿ ನಡೀತಾ ಇದೆ, ಮಾತಿನ ಘರ್ಷಣೆ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ನೀವು ಕೂಲಾಗಿ ಹ್ಯಾಂಡಲ್ ಮಾಡ್ಕೊಳ್ತಾ ಡೈವರ್ಟ್ ಆಗಬೇಕು. ನೀವು ಮಾತಿಗೆ ಮಾತು ಇಳಿಯಬಾರದು, ಮಾತಿಗೆ ಮಾತು ಬೆಳೆಸಬಾರದು. ಚೆನ್ನಾಗಿ ನೆನಪಿಟ್ಕೊಳ್ಳಿ ಮೀನರಾಶಿಯವರು. ತಂದೆ ತಾಯಿಗಳ ಜೊತೆಗೂ ಯುದ್ಧ ನಡೆಯುತ್ತೆ ಈ ರಾಶಿಯವರಿಗೆ. ಇನ್ನು ದಾಯಾದಿಗಳು ಹೇಳ್ತಿರೋದು ಈ ವರ್ಷ ಹಾಗೆಲ್ಲ ಕೂಡ ಇರ್ತಕ್ಕಂತಹದ್ದು. ಇನ್ನು 3ನೇ ಮನೆಯ ಅಧಿಪತಿ ಶುಕ್ರನ ಮನೆಗೆ ಹೋಗಿದ್ದಾನೆ. ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳಿಂದಲೂ ಕೂಡ, ಅಕ್ಕ ತಂಗಿಯರಿಂದಲೂ ಕೂಡ, ಸ್ವಲ್ಪ ಮಟ್ಟದ ಗುರುಗಳಿಂದಲೂ ಕೂಡ ಬೇಸರಕ್ಕೊಳಗಾಗ್ತಕ್ಕಂಥ ಸನ್ನಿವೇಶ ನಿಮಗೆ ಉಂಟಾದೀತು. ಎಚ್ಚರವಾಗಿ ಇರತಕ್ಕಂತಹದ್ದು. ಇನ್ನು ವ್ಯಯದಲ್ಲಿ ನಿಮಗೆ ಶನಿ ಇರತಕ್ಕಂತಹದ್ದು. ಒಂದು ರೀತಿಯ ಕೋರ್ಟು ಕೇಸು ಪೊಲೀಸ್ ಸ್ಟೇಷನ್ ಇವೆಲ್ಲವೂ ಕೂಡ ಯಾವುದೋ ಸಣ್ಣ ಪ್ರಮಾಣದ ಗಲಾಟೆ, ಅದು ತೀರಾ ಸಣ್ಣ ಪ್ರಮಾಣದ್ದು, ಅಲ್ಲಿ ತನಕ ತೆಗೆದುಕೊಂಡೋಗ್ಬಿಡುತ್ತೆ. ಅಂತಹ ಕಲಹಗಳಿಗೆ ನೀವು ದಾರಿ ಮಾಡಿಕೊಡಬಾರ್ದು, ಎಡವಟ್ಟು ಮಾಡಿಕೊಳ್ಳಬಾರ್ದು. 3ನೇ ಮನೆಗೆ ಹೋಗ್ತಾ ಇದ್ದಾನೆ. మరి ಇನ್ನೊಂದು ಏನಂತಂದರೆ, ನೀವು ಜನ್ಮ ಜಾತಕವನ್ನು ಜನ್ಮ ಕುಂಡಲಿಯನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ. ಅದೆಲ್ಲಿದೆಯೋ ಗುರು ಒಳ್ಳೆ ಸಫಿಷಿಯಂಟ್ ಪ್ಲೇಸ್ ಇತ್ತು, ದ್ವಿತೀಯದಲ್ಲಿತ್ತು. ನಿಮ್ಮ ಜಾತಕದ ಪ್ರಕಾರ 7ನೇ ಮನೆ ಇತ್ತು, 5ನೇ ಮನೆ ಇತ್ತು. ಇದು ನಿಮಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಾನು ಆವಾಗ ತುಂಬ ಹೇಳ್ತಾ ಬರ್ತೀನಿ, ದಶಾಭುಕ್ತಿಯೇ ಅಟ್ ಪ್ರೆಸೆಂಟ್ ಸರ್ಕಾರ ನಡೆಸುವಂಥ ಗ್ರಹಗಳಾಗಿರುತ್ತವೆ. ಅದಕ್ಕಾಗಿ ಅದನ್ನೊಮ್ಮೆ ಪರಿಶೀಲನೆ ಮಾಡಿಕೊಂಡು ಮುಂದುವರಿಯಿರಿ ಅಂತ ಹೇಳ್ತಾನೆ ಹೇಳ್ತೀನಿ. ಇನ್ನು ವಿಶೇಷವಾಗಿ ಈ ರಾಶಿನವರು ಕಡೆಯ ಗುರುವಾರ, ಪ್ರತಿ ತಿಂಗಳು ಕಡೆಯ ಗುರುವಾರದಂದು ಕಡಲೆಯನ್ನು ದಾನವಾಗಿ ಕೊಡುವಂಥದ್ದು. ನವಗ್ರಹಗಳಲ್ಲಿ ಉತ್ತರಕ್ಕೆ ಮುಖ ಮಾಡಿರ್ತಕ್ಕಂಥ ಗುರುಗ್ರಹಕ್ಕೆ ಕಡಲೆ ಹಾರವನ್ನು ಹಾಕುವಂಥದ್ದು. ಬುಧವಾರದ ರಾತ್ರಿ ವ್ಯವಸ್ಥೆ ಮಾಡಿಕೊಂಡು 108 ಪೋಣಿಸಿ ಆ ಗುರುಗ್ರಹಕ್ಕೆ ಕೆಂಪು ದಾಸವಾಳ ಹೂಗಳನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ತಕ್ಕಂಥದ್ದು. ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ವಸ್ತ್ರದಾನವನ್ನು ಮಾಡುವಂಥದ್ದು. ಗುರುಗಳಿಗೆ ರಜತವನ್ನು ಸುವರ್ಣವನ್ನು ದಾನ ಮಾಡೋದು. ಯಾರಾದರೂ ನಿಮ್ಗೆ ಇಷ್ಟವರು ಇತ್ತು ಅಂತಂದರೆ ಅವರ ಕಡೆಯಿಂದ ಮಂತ್ರೋಪದೇಶವನ್ನು ತೆಗೆದುಕೊಳ್ತಾ ಅವರು ಕೊಡ್ತಕ್ಕಂತಹ ಮಂತ್ರಾಕ್ಷತೆ, ಆ ಅಕ್ಷತೆ ಹೆಸರೇ ಮಂತ್ರಾಕ್ಷತೆ. ನೋಡಿ, ಮಂತ್ರ ಅದರಲ್ಲಿ ಅದರ ಜೊತೆಗಿರುತ್ತೆ. ಅಂತಹ ಮಂತ್ರಾಕ್ಷತೆಯನ್ನು ನಿಮ್ಮ ಜೊತೆಗೆ ಇಟ್ಕೊಳ್ತೀರಿ ಅಂತಂದರೆ ನಿಮ್ಮ ರಾಶಿಗೆ ಸಂಬಂಧಪಟ್ಟ ಹರಳು ಏನಿದೆಯೋ ಕನಕ ಪುಷ್ಯರಾಗವನ್ನು ಆ ಅಕ್ಷತೆ ಒಳಗಡೆ ಇಟ್ಕೊಳ್ತೀರಿ. ಧರಿಸೋದು ಬೇರೆ, ಗುರುಬಲ ಇಲ್ಲ ನಮಗೆ, ಆವಾಗೇನು ಮಾಡಬೇಕು ಅಂತಂದಾಗ ಅದರ ಒಳಗಡೆ ಆ ಒಂದು ಸ್ಟೋನನ್ನು ಇಟ್ಕೊಳ್ತಕ್ಕಂತಹದ್ದು
ಪ್ರಮುಖವಾಗಿರ್ತಕ್ಕಂತಹ ಘಟ್ಟ, ಅದ್ಭುತವಾಗಿರ್ತ ಘಟ್ಟ. ಅದರ ಜೊತೆಗೆ ಒಂದು ಪರ್ಲ್ ಸ್ಟೋನನ್ನು ಕೂಡ ಇಟ್ಕೊಳ್ತಕ್ಕಂತಹದ್ದು. ಅದರ ಜೊತೆಗೆ ನಿಮಗೆ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜನದ್ದು ಒಂದು ರೆಡ್ ಕೋರಲ್, ಪರ್ಲ್ ಆ್ಯಂಡ್ ಯೆಲ್ಲೋ ಸಫೈರ್ ಈ ಸ್ಟೋನನ್ನು ಅದರ ಒಳಗಡೆ ಧರಿಸ್ತೀರಿ. ಯಾಕಂದರೆ ಆ ಒಂದು ಅಕ್ಷತೆ ಏನು ಕೊಟ್ಟಿರ್ತಾರೋ ಆ ಪಾಕೆಟ್ ಒಳಗಡೆ ಇಟ್ಕೊಳ್ತಕ್ಕಂಥದ್ದು. ಪ್ರತಿನಿತ್ಯ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು, ತೊಗೊಂಡು ಹೋಗುವಂಥದ್ದು. ಎಲ್ಲಿಗೆ ಹೋಗಿದ್ದಾನೆ ಗುರು? 3ನೇ ಮನೆ. ಆ ಮನೆ ಯಾರದ್ದು? ಶುಕ್ರನದ್ದು. ಶುಕ್ರನ ಸಂಬಂಧಪಟ್ಟ ಒಂದು ಧಾತುಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಸಣ್ಣದಾಗಿರೋ ಒಂದು ಬೌಲು, ಆ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಟ್ಟಿರ್ತಾರೆ ಮರ್ಕ್ಯುರಿ ಪಾದರಸವನ್ನು, ಆ ಡಬ್ಬಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಆ ಡಬ್ಬಿ ಇರೋಂಥ ಪ್ಲೇಸಲ್ಲೇ ಈ ಒಂದು 3 ಹರಳನ್ನು ಇಡ್ತಕ್ಕಂತಹದ್ದು. ರಾತ್ರಿ ಇಟ್ಟಿದ್ದೀರಿ, ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಕೆಲಸಕ್ಕೆ ನೀವು ಹೊರಡಬೇಕು, ಪೂಜೆಗೆ ಹೊರಡಬೇಕು ಅಂತಂದರೆ ನಮಸ್ಕಾರ ಮಾಡಿಕೊಂಡು ಇದನ್ನು ನಿಮ್ಮ ಜೊತೆಗೆ ಇಟ್ಕೊಳ್ತಕ್ಕಂಥದ್ದು, ಹೋಗುವಂಥದ್ದು. ಗುರು ಅಷ್ಟೋತ್ತರ ಆಯಿತು, ಚಂದ್ರ ಅಷ್ಟೋತ್ತರ ಆಯಿತು, ಕುಜನ ಅಷ್ಟೋತ್ತರ ಆಯಿತು. ಮತ್ತು ತೋರಿಸ್ಯಪ್ಪ ನೋಡೋಣ ಈ ಕಲಹಗಳು ಬಂದಿದ್ದು. ಹಾಗೆ ನಮಗೆ ತೊಂದರೆ ಬಂದಿದೆ ಅಂತಂದರೆ ಎಚ್ಚೆತ್ಕೊಳ್ಳೋದು, ಬುದ್ಧಿವಂತಿಕೆಯಿಂದ ಪಾರಾಗ್ತಕ್ಕಂತಹದ್ದು. ಏನು ಹೇಳ್ತಾರಲ್ಲ, ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು ಅಂತ ಏನು ಹೇಳ್ತಾರಲ್ಲ, ಹಾಗೆ ನಿಮಗೆ ಆ ಕಂಟಕಗಳು ಬರಬಾರದು, ದಾಯಾದಿಗಳ ಕಲಹಗಳು ಬರಬಾರದು, ಸನ್ಮಿತ್ರರಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಅವಕಾಶ ನಾನು ಕೊಡಬಾರದು ಅನ್ನೋದು ಎಚ್ಚೆತ್ಕೊಳ್ತಾ ಇದ್ದೀರಿ. ಎಚ್ಚೆತ್ಕೊಂಡ ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ, ಬರೆದಿತ್ತು. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಒಂದು ತಿಂಗಳು ಮುಂಚಿತವಾಗ್ಲೇ ಅವ್ರಿಗೆ ಬರುವಂಥ ತೊಂದರೆಗಳು ಏನಿರಬಹುದು, ಜೊತೆಗೆ ಹೇಗೆ ಹುಷಾರಾಗಿರಬೇಕಾಗತ್ತೆ ದಾಯಾದಿಗಳಿಂದ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸರಳವಾಗಿರುವಂಥ ಪರಿಹಾರ ಕೂಡ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮದು ಕೂಡ ಮೀನ ರಾಶಿ ಆಗಿತ್ತು ಅಂತಂದರೆ ಯಾವ ರೀತಿಯಾಗಿರುವಂಥ ಸಮಸ್ಯೆಗಳು ಕಂಡು ಬರುತ್ತೆ, ಗುರು ಬದಲಾವಣೆಯಿಂದ ನೀವು ಹೇಗೆಲ್ಲ ಹುಷಾರಾಗಿರಬೇಕಾಗತ್ತೆ ಅನ್ನೋ ಒಂದು ಮಾಹಿತಿನ ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.